ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ, ಭಕ್ತರ ಆರ್ಥಿಕ ಶಕ್ತಿ, ಕಾರ್ಮಿಕರ ಪರಿಶ್ರಮದ ಫಲ. ಬ್ರಹ್ಮ ಕಲಶೋತ್ಸವಕ್ಕೆ ರೆಡಿಯಾದ ಪಂಚಲಿಂಗೇಶ್ವರ. ಇದುವೇ ಈ ಹೊತ್ತಿನ ವಿಶೇಷ ಪಂಚಕಾಯಕಲ್ಪ. ಬಂಟ್ವಾಳ ತಾಲೂಕಿನ ಪ್ರಮುಖ ನಗರ ವಿಟ್ಲ ತುಳುನಾಡ ಪರಂಪರೆಯ ರಾಜಮನೆತನದ ಆಳ್ವಿಕೆಯ ಸಾಕ್ಷಿಯಾಗಿರೋ 2000 ಸೀಮೆ ಎಂದು ಕರೆಯಲ್ಪಡ್ತಾ ಇದ್ದ 17 ಗ್ರಾಮಗಳನ್ನು ಒಳಗೊಂಡಿದ್ದ ಭೂಭಾಗ. ವಿಟ್ಲ ಅರಸು ವಂಶಜರ ಆಳ್ವಿಕೆಯಲ್ಲೇ ಮಹತೋಭಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವು ನಡ್ಕೊಂಡು ಬಂದಿರೋದು ಗೊತ್ತು. ಅದು ವಿಟ್ಲ ಸೀಮೆಯ ದೇವಸ್ಥಾನ ಅಂತ ಪ್ರಸಿದ್ಧಿ. ಅಂದಹಾಗೆ ನಾಳೆಯಿಂದ ಬ್ರಹ್ಮ ಕಲಶಾಭಿಷೇಕೋತ್ಸವ ನಡೆಯಲಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿದೆ ನೋಡಿ ಒಂದು ಡೀಟೇಲ್ ರಿಪೋರ್ಟ್. ವಿಟ್ಲ ಸೀಮೆಯ ದೇವಸ್ಥಾನಗಳಲ್ಲಿ ಇದೇ ಪ್ರಮುಖ ದೇವಾಲಯ. ಸುಮಾರು 1000 ವರ್ಷಗಳಿಗೂ ಹಿಂದಿನ ಪ್ರಾಚೀನ ದೇವಾಲಯ. ಜಿಲ್ಲೆಯ ಹೆಚ್ಚಿನ ಪಂಚಲಿಂಗೇಶ್ವರ ದೇಗುಲಗಳು ಪೂರ್ವಾಭಿಮುಖವಾಗಿದ್ದು, ವಿಟ್ಲ ಅರಮನೆ ಆಡಳಿತಕ್ಕೆ ಒಳಪಟ್ಟ ವಿಟ್ಲ ಮತ್ತು ಬಾಯಾರು ಶ್ರೀ ಪಂಚಲಿಂಗೇಶ್ವರ ದೇಗುಲಗಳು ಪಶ್ಚಿಮಾಭಿಮುಖವಾಗಿರುವುದು ವಿಶೇಷ. ಗಜಪೃಷ್ಠಾಕೃತಿಯಲ್ಲಿರೋದು ಎಲ್ಲಿನ ಗರ್ಭಗೃಹದ ವೈಭವವನ್ನ ಸಾರತ್ತೆ. ಮುಖಮಂಟಪವು ಗರ್ಭಗೃಹಕ್ಕೆ ಸೇರಿದಂತೆ ರಚಿತವಾಗಿರುವುದನ್ನು ಗಜಪೃಷ್ಠಾಕೃತಿ ಎಂದು ತಜ್ಞರು ಗುರುತಿಸಿದ್ದಾರೆ. ದೇಗುಲದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇರೋದ್ರಿಂದ ಗಜಪೃಷ್ಠಾಕಾರವನ್ನ ಪ್ರಸ್ತುತ ದಿನಗಳಲ್ಲಿ ಕಾಣುವುದಕ್ಕೆ ಸಾಧ್ಯವಿರಲಿಲ್ಲ. ಪಾಂಡವರು ತಮ್ಮ ಸುತ್ತಾಟದ ಸಂದರ್ಭದಲ್ಲಿ ಇಲ್ಲಿ ನೆಲೆಸಿದ್ದರು ಅಂತ ಹೇಳಲಾಗುತ್ತೆ. ಆ ನೆನಪಿಗಾಗಿ ಶಿವನನ್ನ ಸ್ಥಾಪಿಸುವುದಕ್ಕೆ ಪಾಂಡವರು ಭೀಮನನ್ನ ಕಾಶಿಗೆ ಕಳುಹಿಸಿ ಲಿಂಗಗಳನ್ನ ತರುವುದಕ್ಕೆ ನಿಯೋಜಿಸಿದ್ರು. ಭೀಮಾಲಿಂಗಗಳನ್ನು ತರುವಾಗ ತಡವಾಗಿದ್ರಿಂದ ನಿಶ್ಚಿತ ಲಗ್ನದಲ್ಲಿ ಆತನು ಆಗಮಿಸುವುದಕ್ಕೆ ಮೊದಲೇ ಶಿಲೆಯೊಂದನ್ನು ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಲಾಯಿತು. ಆದರೆ ಭೀಮನು ಆಗಮಿಸಿ ಪ್ರತಿಷ್ಠಾಪಿಸಿದ ಶಿಲೆಯನ್ನ ಕಿತ್ತೆಸೆದು ತಾನು ತಂದ ಲಿಂಗಗಳನ್ನು ಪ್ರತಿಷ್ಠಾಪಿಸಿದನು. ಭೀಮನು ಕಿತ್ತೆಸೆದ ಲಿಂಗವು ವಿಟ್ಲ ದೇಗುಲದ ಬಡಗ ದಿಕ್ಕಿನಲ್ಲಿ ಕೆರೆಯ ಮಧ್ಯೆ ಕಲ್ಲಿನ ಮಂಟಪದಲ್ಲಿ ಈಗಲೂ ಇದೆ ಎಂದು ಹೇಳಲಾಗುತ್ತೆ. ಐತಿಹ್ಯದ ಪ್ರಕಾರ ಇದಕ್ಕೆ ಪಾಂಡವರ ಕಾಲ ಅಂತ ಹೇಳಿದರೂ ಕೂಡ ಚಾರಿತ್ರಿಕವಾಗಿ ದಾಖಲೆ ಇರೋದು 800-900 ಹೆಚ್ಚಂದರೆ 1000 ವರ್ಷಗಳ ದಾಖಲೆ ಸಿಗ್ತದೆ ನಮಗೆ. ಅಲ್ಲಿಂದ ದೇವಸ್ಥಾನದ ಚರಿತ್ರೆ ಆರಂಭ ಆಗ್ತದೆ. ಪಾಂಡವರು ಇಲ್ಲಿದ್ದರು ಎನ್ನುವುದಕ್ಕೆ ದಾಖಲೆ ಯಾವುದೂ ಇಲ್ಲ, ಐತಿಹ್ಯ ಮಾತ್ರ ಇದೆ. ಈ ಐತಿಹ್ಯದ ಬಗೆಯನ್ನು ನಾವು ಸ್ವೀಕರಿಸುವುದು ಹೇಗೆ ಎನ್ನುವುದು ಸಾಕಷ್ಟು ಗೊಂದಲದ ವಿಷಯವೇ. ವೈಜ್ಞಾನಿಕವಾಗಿ ನೋಡಿದರೆ ಅದಕ್ಕೆ ಯಾವುದೇ ದಾಖಲೆ ಇಲ್ಲ. ಆದರೆ ಈ ರೀತಿಯ ಐತಿಹ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸತ್ಯವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತವೆ. ಇಲ್ಲಿನ ಪಂಚಲಿಂಗನಿಗೆ ತಂಗುಳನ್ನದ ನೈವೇದ್ಯ. ಇನ್ನು ಸೀಮೆಯ ಮುಖ್ಯಸ್ಥರಾಗಿ ಹಲವು ಶತಮಾನಗಳ ಇತಿಹಾಸ ಹೊಂದಿದ ವಿಟ್ಲದ ಅರಸುಗಳು ಡೊಂಬ ಹೆಗಡೆ ಅರಸು ಮನೆತನದವರು. ಅರಸು ವರ್ಗದವರಿಗೆ ಬಲ್ಲಾಳ ಎಂಬುದು ಉಪನಾಮ. ಹಿಂದೂ ಸಾಮಂತ ಕ್ಷತ್ರಿಯ ಎಂದು ಈ ಬಲ್ಲಾಳ ವರ್ಗದವರಿಗೆ ಹೆಸರಿದೆ. ಸೀಮೆಯ ಅರಸರಿಗೆ ಪಂಚಲಿಂಗೇಶ್ವರ ಆರಾಧ್ಯ ದೇವರು. ಕ್ರಿಸ್ತಶಕ 1436 ಶಾಸನದಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ಸುವರ್ಣ ಕಳಶ ಮಾಡಿಸಿದ ಬಗ್ಗೆ ತಿಳಿಸುತ್ತೆ. ಸಾವಿರದ 1936ರಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ನಡೆದಿದೆ ಎಂಬ ಉಲ್ಲೇಖ ಸಿಗುತ್ತೆ. 1744ರಲ್ಲಿ ಭಾಗಶಃ ಜೀರ್ಣೋದ್ಧಾರವಾಗಿರಬೇಕು. ನೂತನ ಲೋಹ ಮಂಟಪದ ನಿರ್ಮಾಣ ಮತ್ತು ಧ್ವಜಸ್ತಂಭ ನವೀಕರಣ ಮಾತ್ರ ನಡೆದಿರಬೇಕು ಎಂದು ಊಹಿಸಲಾಗುತ್ತೆ. 18 ಮತ್ತು 19ನೇ ಶತಮಾನದ ಕಾಲ ವಿಟ್ಲದ ಅರಮನೆಯ ಕಷ್ಟಕಾಲ ಮತ್ತು ಈ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರವಾಗುತ್ತಾ ಹೋಯಿತು. ಅರಮನೆಯಲ್ಲಿ ದೊರಕಿದ ದಾಖಲೆಯ ಪ್ರಕಾರ 1864-65ರಲ್ಲಿ ಜೀರ್ಣೋದ್ಧಾರ ಮಾಡಿದ ಬಗ್ಗೆ ಉಲ್ಲೇಖವಿದೆ.
ವಿಟ್ಲದಂತಹ ಹಳ್ಳಿ ಪ್ರದೇಶಗಳ ಭಕ್ತರ ಆರ್ಥಿಕ ಶಕ್ತಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸರ್ಕಾರ ಭಕ್ತರ ಕೊಡುಗೆಯಿಂದ ಶ್ರಮದಿಂದ ದೇಗುಲ ಎದ್ದು ನಿಂತಿದೆ. 4 ದಿಕ್ಕುಗಳಿಗೂ ತನ್ನ ವೈಭವವನ್ನ ಇದು ಸಾರ್ತಿದೆ. ಬರೋಬ್ಬರಿ 9 ಕೋಟಿಗೂ ಅಧಿಕ ವೆಚ್ಚ ಮಾಡಲಾಗಿದೆ. ಸದ್ಯ ಆ ದೇಗುಲ ಬ್ರಹ್ಮ ಕಲಶೋತ್ಸವಕ್ಕೆ ರೆಡಿಯಾಗಿ ನಿಂತಿದೆ. ವಿಟ್ಲ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಭಕ್ತರು ಪಣ ತೊಟ್ಟಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸಮಿತಿಯ ಗೌರವಾಧ್ಯಕ್ಷರಾಗಿ ಇದ್ದರು. 16 ಗ್ರಾಮಗಳಲ್ಲಿ 21 ಗ್ರಾಮ ಸಮಿತಿಗಳನ್ನು ರಚಿಸಲಾಗಿತ್ತು. ಮುಂಬೈ, ಬೆಂಗಳೂರುಗಳಲ್ಲಿಯೂ ಸಮಿತಿ ರೂಪುಗೊಂಡು ಶ್ರಮಿಸಿದ್ವು. ಪ್ರತಿ ವರ್ಷ ವಿಷ್ಣು ಸಂಕ್ರಮಣದಂದು ನಿಧಿ ಸಂಚಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಕ್ತರು ಧನಧಾನ್ಯಗಳನ್ನು ನೀಡಿ ಬೃಹತ್ ಮೊತ್ತ ಸಂಚಯನಗೊಂಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಹಿಡಿಯಕ್ಕೆ ಮನೆ ಮನೆ ಭಜನೆಗಳ ಮೂಲಕ ಧನ ಸಂಗ್ರಹ ಮಾಡಲಾಗಿದೆ. ಈಗ ಟೋಟಲ್ ಫಸ್ಟ್ ಪ್ರಾಜೆಕ್ಟ್ ನಮ್ಮದು 4 ಕೋಟಿ ರೂಪಾಯಿ ಇತ್ತು ಪ್ರಾರಂಭ ಮಾಡುವಾಗ. ಅದರ ನಂತರ ಈಗ 10 ಕೋಟಿಯವರೆಗೆ ಬಂದು ಮುಟ್ಟಿದೆ. ದೇವಸ್ಥಾನದ ಕಾಮಗಾರಿ ಕಂಪ್ಲೀಟ್ ಸಾಧಾರಣ ಪೂರ್ತಿ ಆಗ್ತಾ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ. ನಾಳ್ದು 8ನೇ ತಾರೀಕಿಗೆ ಪ್ರಾರಂಭ ಆಗಿ 21ರವರೆಗೆ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 18ಕ್ಕೆ ಪ್ರತಿಷ್ಠೆ, 21ಕ್ಕೆ ಬ್ರಹ್ಮಕಲಶ. ಹೀಗೆ 3 ಕಾರ್ಯಕ್ರಮ, ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೇಗುಲ ಬೃಹದಾಕಾರವಿದ್ದು ಹೊರಗಿನ ಗೋಡೆಯಲ್ಲಿ 421 ಕೆಂಪು ಕಲ್ಲುಗಳ 42 ಸಾಲುಗಳನ್ನು ಕಟ್ಟಲಾಗಿದೆ. ಒಳಗಿನ ಗೋಡೆಯಲ್ಲಿ 421 ಕೆಂಪು ಕಲ್ಲುಗಳ 52 ಸಾಲನ್ನು ಕಟ್ಟಲಾಯಿತು. ಹದಿನೇಳು ಇಂಚು 9 ಇಂಚಿನಲ್ಲಿ ಒಟ್ಟು 33,584 ಕಲ್ಲುಗಳನ್ನು ಗೋಡೆಗೆ ಬಳಸಲಾಗಿದೆ. ಕೋರಿಯಲ್ಲೇ ಈ ಅಳತೆಯ ಕಲ್ಲುಗಳನ್ನು ತೆಗೆಯಲಾಗಿದೆ. ಎತ್ತರದ ಭಾಗದಲ್ಲಿ ಒಂದು ಕಲ್ಲನ್ನು ಮೇಸ್ತ್ರಿಗೆ ತಲುಪಿಸುವುದಕ್ಕೆ 7 ಮಂದಿ ಸಹಾಯಕರು ಬೇಕೇ ಬೇಕು. ಉತ್ತಮ ತರಬೇತಿ ಹೊಂದಿದ ಕರುಣಾಕರ ಮೇಸ್ತ್ರಿಯವರ 14ರಿಂದ 15 ಮಂದಿಯ ತಂಡ ಗೋಡೆ ನಿರ್ಮಿಸಿದ್ದಾರೆ. ವಿಟ್ಲಕ್ಕೂ ಮತ್ತು ಧರ್ಮಸ್ಥಳಕ್ಕೂ ಒಂದು ಅವಿನಾಭಾವ ಸಂಬಂಧ ಇರೋದರಿಂದ ಈ ಒಂದು ಚರಿತ್ರೆ ಇವತ್ತು ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ. ಬಹುಶಃ ಹಿಂದಿನ 2 ತಲೆಮಾರಿ ಮುಂದಿನ ಧರ್ಮಾಧಿಕಾರಿಗಳಂಥ ಮಂಜುಳಯ್ಯ ಹೆಗ್ಗಡೆಯವರು ಅವರು ಕೇಪಲ್ಲಿ ಇದ್ದಂಥವರು ಆಗಿರೋದ್ರಿಂದ ಒಂದು ವಿಶೇಷವಾದಂಥ ಚಾರಿತ್ರೆ ಅದರೊಂದಿಗೆ ನಿರ್ಮಾಣಗೊಳ್ತಾ ಇದೆ. ರಾತ್ರಿ ಹಗಲು ಭಕ್ತಾದಿಗಳ ಪರಿಶ್ರಮ, ಎಲ್ಲರೂ ಸಮರ್ಪಣಾ ಭಾವದಲ್ಲಿ ಇದೊಂದು ದೊಡ್ಡ ಭಗವಂತನ ಸೇವೆ, ಇದೊಂದು ದೊಡ್ಡ ಚರಿತ್ರೆ. ಕೆಂಪು ಕಲ್ಲು ಕಟ್ಟುವಾಗ ಸಿಮೆಂಟ್ ಉಪಯೋಗಿಸಿಲ್ಲ. ಬದಲಿಗೆ ಬೆಲ್ಲ, ಸುಣ್ಣದ ಅಂಶ, ಎರ್ಪಿಸೊಪ್ಪು, ಕುರ್ಮಸೊಪ್ಪು, ತೊಗಟೆ, ಆಲದ ಕೆತ್ತಿಗಳನ್ನು ಬೆರೆಸಿ 15 ದಿನಗಳ ಕಾಲ ಹುಳಿ ಬರಿಸಿ ಮಿಶ್ರಣ ತಯಾರಿಸಿ ಕಲ್ಲು ಜೋಡಣೆ ಮಾಡಲಾಗಿದೆ. ನೂತನ ಕೊಡಿಮರವನ್ನ ಎಳ್ಳೆಣ್ಣೆಯಲ್ಲಿ ಮುಳುಗಿಸಿಡಲಾಗಿದೆ. ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಅದನ್ನು ಸ್ಥಾಪಿಸಲಾಗುತ್ತೆ. ಈ ಬೃಹತ್ ದೇಗುಲ ನಿರ್ಮಾಣದ ಕಾಮಗಾರಿಯನ್ನ ವೀಕ್ಷಿಸುವುದಕ್ಕಾಗಿಯೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್.
11 ವರ್ಷದ ಶ್ರಮದ ಬಳಿಕ ಇದೀಗ 12ನೇ ವರ್ಷದಲ್ಲಿ ಸೀಮೆಯ ದೇಗುಲದ ಉತ್ಸವಕ್ಕಾಗಿ ಊರಿಗೆ ಊರೇ ತುದಿಗಾಲಲ್ಲಿ ನಿಂತಿದೆ. ಜನವರಿ 9ರಿಂದ 21ರವರೆಗೆ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.